ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ನಡೆದ ಬಳಿಕ ಎಫ್ಐಆರ್ ಅಸ್ತ್ರ, ಗಡಿಪಾರು ಅಸ್ತ್ರ, ರಾಜಕೀಯ ಪ್ರೇರಿತವಾಗಿ ಕೇಸುಗಳನ್ನು ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ಬಿಜೆಪಿ ನಿಯೋಗ, ಶಾಸಕರನ್ನ ಒಳಗೊಂಡಂತಹ ನಿಯೋಗ ಇವತ್ತು ಕಮಿಷನರ್ ಸಹಿತ ಎಸ್ಪಿ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನಾಯಿತು, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಂಗಳೂರಿನ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಮಾತನಾಡ್ತಾ ಹೋಗ್ತೀನಿ ಸರ್. ಇವತ್ತಿನ ಮೀಟಿಂಗ್ ನಲ್ಲಿ ಏನ್ ವಿಚಾರಗಳು ಚರ್ಚೆಗೆ ಬಂತು, ಏನ್ ಪ್ರತಿಕ್ರಿಯೆ ನೀಡಿದ್ರು ಸರ್? ಮುಖ್ಯವಾಗಿ ಈ ಮೀಟಿಂಗ್ ಅನ್ನ ನಾವು ಎಲ್ಲ ಶಾಸಕರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ನಾವು ಮಾಡಿದ್ದೇಕಂತ ಹೇಳಿದ್ರೆ, ಹೊಸ ಅಧಿಕಾರಿಗಳು ಇಬ್ಬರು ಬಂದಿದ್ದಾರೆ, ಒಳ್ಳೆ ಹೆಸರಿರುವಂತಹ ಅಧಿಕಾರಿಗಳು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಅವರು ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಚುನಾಯಿತ ಜನಪ್ರತಿನಿಧಿಗಳು ನಾವು ಕೊಡ್ತೇವೆ ಅನ್ನುವಂಥ ಆಶ್ವಾಸನೆ ಸಹ ಇಬ್ಬರು SP ಮತ್ತು ಕಮಿಷನರ್ಗೆ ಕೊಡ್ತಾ, ನಮ್ಮ ಸಮಸ್ಯೆಗಳೇನಿದೆ, ಈ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳು ಏನಿದೆ, ನಂಬರ್ 2 ಬಿಸ್ನೆಸ್ಗಳಲ್ಲಿ ಏನಾಗ್ತಾ ಇದೆ, ಒಂದು ಕಡೆಯಲ್ಲಿ ಗೋಹತ್ಯೆ ಆಗ್ತಾ ಇದೆ, ಗೋ ಕಳ್ಳ ಸಾಗಣೆ ಆಗ್ತಾ ಇದೆ, ಲವ್ ಜಿಹಾದ್ ವ್ಯಾಪಕವಾಗಿ ನಡೀತಾ ಇದೆ, ಡ್ರಗ್ಸ್ನ ದಂಧೆ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ, ನಂಬರ್ 2 ಬಿಸ್ನೆಸ್ಗಳು ಹಲವಾರು ಸಹ ಇಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಮಟ್ಟ ಹಾಕಬೇಕು. ಇದನ್ನೆಲ್ಲ ಮಟ್ಟ ಹಾಕಿದರೆ ಸಾಧಾರಣ ಕಾನೂನು ಸುವ್ಯವಸ್ಥೆನ ಕಂಟ್ರೋಲ್ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಸಹ ನಾವು ಅವರಿಗೆ ತಿಳಿಸಿದ್ದೇವೆ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ನ ಕಚೇರಿ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಕಾಂಗ್ರೆಸ್ನ ನಾಯಕರುಗಳೇ ಕಾರ್ಬಾರ್ ನಡೆಯೋದು ಪೊಲೀಸ್ ಸ್ಟೇಷನ್ಗಳಲ್ಲಿ. ಅಧಿಕಾರಿಗಳಿಗೆ ಯಾವುದೇ ಒಂದು ಫ್ರೀ ಹ್ಯಾಂಡ್ ಕೊಡ್ತಾ ಇರಲಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಮತ್ತು ಯಾವುದೇ ರೀತಿಯ ಕಾನೂನಿನ ವಿಷಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗದಂಥ ರೀತಿಯಲ್ಲಿ ನಡೆದುಕೊಳ್ಬೇಕು ಎಂಬ ವಿಷಯವನ್ನು ನಾವು ಇವರಿಬ್ಬರು ಕಮಿಷನರ್ ಮತ್ತು SP ಅವರಿಗೆ ತಿಳಿಸಿದ್ದೇವೆ. ಅವರು ಸಹ ಸಕಾರಾತ್ಮಕ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದಂಥ ಅಡ್ಮಿನಿಸ್ಟ್ರೇಷನ್ ನಾವು ಖಂಡಿತ ಕೊಡ್ತೇವೆ ಅನ್ನುವಂಥ ಮಾತನ್ನು ಸಹ ಅವರು ಹೇಳಿದ್ದಾರೆ. ಸರ್, ಈಗ ಈ ಗಡಿಪಾರು ಆದೇಶ, ಪ್ರಮುಖವಾಗಿ 36 ಜನರ ವಿರುದ್ಧ ಗಡಿಪಾರು ಆದೇಶ ಬೆನ್ನಲ್ಲೇ ಒಂದು ರೀತಿ ಆಕ್ರೋಶ ವ್ಯಕ್ತವಾಗಿತ್ತು. ಇವತ್ತು ನೀವು ನೇರವಾಗಿ ಭೇಟಿ ಮಾಡಿದ್ದೀರಾ, ತಮಗೆ ವಾಸ್ತವದ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅನಿಸ್ತು? ನೋಡಿ, ಭೇಟಿ ಆಗ್ಲಿಕ್ಕಿಂತ ಮುಂಚೆ ನಮಗೆ ಗಮನಕ್ಕೆ ಬಂದಂಥ ವಿಷಯ ಏನಂತ ಹೇಳಿದರೆ, ಒಂದು ಗಡಿಪಾರು ಮಾಡಬೇಕಾದ್ರೆ ಒಂದು ಫೈಲ್ ಬಿಲ್ಡಪ್ ಮಾಡಬೇಕು. 36 ಜನರ ಫೈಲನ್ನು ಬಿಲ್ಡಪ್ ಮಾಡಲಿಕ್ಕೆ ಇವರು 1.5 ತಿಂಗಳು 2 ತಿಂಗಳು ಬೇಕಾಗ್ತದೆ. ಇದು 2-3 ದಿನದಲ್ಲಿ ಆಗುವಂಥದ್ದಲ್ಲ. ಈ ಆಫೀಸರ್ಸ್ ಬಂದು 2-3 ತಿಂಗಳು ಆಗಿದೆ, 2-3 ದಿನ ಆಗಿದೆ. ಇದು 2-3 ದಿನದಲ್ಲಿ ಆಗುವಂಥದ್ದಲ್ಲ. ಇದೊಂದು 2.5 ತಿಂಗಳು ಬೇಕಾಗ್ತದೆ. ಈ ಪ್ರತಿಯೊಬ್ಬರ ಫೈಲ್ ನೀವು ನೋಡಿದರೆ ಯಾರಿಗೆ ಸಹ ಇಲ್ಲಿ ಸದ್ಯದಲ್ಲಿ 10, 15, 20 ವರ್ಷಗಳ ಹಿಂದೆ ಯಾವುದೇ ಕೇಸ್ ಇಲ್ಲ. ಅದ್ರ ಹಿಂದೆ ಸಣ್ಣ ಪುಟ್ಟ ಕೇಸ್ಗಳು ಇರ್ತವೆ ವಿನ ಯಾವುದು ಸಹ ಇವರು ಆ್ಯಕ್ಟಿವ್ ಅಲ್ಲ. ಈ ಲಿಸ್ಟನ್ನು 1-1.5 ತಿಂಗಳಿಂದ ಎಲ್ಲ ಈ ಕಾಂಗ್ರೆಸ್ನ ನಾಯಕರುಗಳು, ಕಾಂಗ್ರೆಸ್ನ ಚುನಾಯಿತ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಸೇರಿಕೊಂಡೇ ಈ ಲಿಸ್ಟನ್ನು ಮಾಡಿದ್ದಾರೆ ಎಂಬುದು ನಮ್ಮ ಸಂಶಯ. ಯಾಕಂತ ಹೇಳಿದ್ರೆ, ಆ ಲಿಸ್ಟನ್ನು ನೀವು ಯಾರನ್ನ ಗಡಿಪಾರು ಮಾಡಿದರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಕಾನೂನು ಸುವ್ಯವಸ್ಥೆಯಲ್ಲಿ ಆಗುವುದಿಲ್ಲ. ಅದರಲ್ಲಿ ಎಷ್ಟೋ ಜನ ನೋಟೋರಿಯಸ್ ಆಗಿರುವಂಥ PFI ಕಾರ್ಯಕರ್ತರ ಹೆಸರುಗಳನ್ನೆಲ್ಲ ಬಿಟ್ಟು ಹಾಕಿದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ನ ಒಂದು ಗಿಮ್ಮಿಕ್ ಅನ್ನೋದು ನಮಗೆ ಕಂಡು ಬರ್ತದೆ. ಮತ್ತು ಇದನ್ನು 2 ತಿಂಗಳಿಂದ ಪ್ರಿಪ್ರೇಷನನ್ನು ಇದಕ್ಕೆ ಮಾಡಿದ್ದಾರೆ, ಈ ಲಿಸ್ಟನ್ನು ಮಾಡಲಿಕ್ಕೆ. ಮತ್ತು ಈ ಲಿಸ್ಟ್, ಈ ಅಸಂಬದ್ಧವಾದ ಲಿಸ್ಟನ್ನು ಏನು ಕೊಟ್ಟಿದ್ದಾರೆ, ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಸರ್, ಈಗ ಪ್ರಮುಖವಾಗಿ ಇಬ್ಬರು ಅಧಿಕಾರವನ್ನು ವಹಿಸುವ ಸಂದರ್ಭದಲ್ಲಿ ಕೂಡ ಉಸ್ತುವಾರಿ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದರು. ಸೊ ಆ ಆಧಾರದಲ್ಲಿ ಏನಾದರೂ ಈ ಗಡಿಪಾರು ಆದೇಶವನ್ನು ರೆಡಿ ಮಾಡಲಾಗಿದೆ? ಇಲ್ಲ, ಇದು 2.5 ತಿಂಗಳಿಂದ ಆಗಿದೆ. ನಾನು ಹೇಳಿದ್ದೇನೆ ಪುನಃ. ಮೊನ್ನೆ ಅವರು ಬಂದರು, ಯಾರು ದಿನೇಶ್ ಗುಂಡೂರಾವ್ ಮತ್ತು ಅವರ ಎಲ್ಲ ಬಂದು, ಇದೊಂದು 2-2.5 ತಿಂಗಳಿಂದಲೇ ಆಗಿದೆ. ಈ ಪ್ರಚೋದನಕಾರಿ ಭಾಷಣ ತಡೆಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರ ಇಲ್ಲಿ ಐಡಿಯಾ ಏನಿದೆ ಅಂತ ಹೇಳಿದರೆ, ಯಾರು ಏನು ಮಾತಾಡಿದ್ರು ಅವರ ಮೇಲೆ ಕೇಸ್ ಹಾಕ್ತೇವೆ ಅನ್ನುವಂಥ ಒಂದು ಹೆದರಿಕೆಯನ್ನು, ಭಯದ ವಾತಾವರಣ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಗಿಲ್ಲಿ ಕಾಂಗ್ರೆಸ್ನ ಆಡಳಿತದಿಂದ ನಮಗೆ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ನಮ್ಮಲ್ಲಿ ಲವ್ ಜಿಹಾದ್ನ ಸಮಸ್ಯೆನ ಎದುರಿಸ್ತಿದ್ದೇವೆ, ಗೋಹತ್ಯೆನ ಸಮಸ್ಯೆ ಎದುರಿಸ್ತಿದ್ದೇವೆ. ಈ ಸಮಸ್ಯೆಗಳನ್ನು ಓಪನ್ ಆಗಿ ಹೇಳಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅನ್ನುವಂಥ ಒಂದು ಸನ್ನಿವೇಶವನ್ನು, ಈ ಒಂದು ನೆರೇಟಿವನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೆದರುವವರಲ್ಲ. ಒಂದು. ಎರಡನೇದಾಗಿ, ಡಾಕ್ಟರ್ ಪ್ರಭಾಕರ್ ಭಟ್ರು ಹಿರಿಯರ ಮೇಲೆ ಏನು 20 ದಿನ ಹಿಂದೆ ಮಾಡಿದಂಥ ಕೇಸನ್ನು ಇವರು ಆಗ ಫಾಲೋಅಪ್ ಮಾಡಿ ಲೀಗಲ್ ಒಪಿನಿಯನ್ ತಗೊಂಡು ಈಗ ಕೇಸನ್ನು ಏನು ಹಾಕಿದ್ದಾರೆ, ಅದಕ್ಕೆ ಹೈಕೋರ್ಟ್ ತಡೆ ತಂದಿದೆ. ಸಂವಿಧಾನದತ್ತವಾದ ಹಕ್ಕು, ನಮ್ಮ ವಾಕ್ ಸ್ವಾತಂತ್ರ್ಯ ಏನಿದೆ, ವಾಕ್ ಸ್ವಾತಂತ್ರ್ಯ ಮೂಲಕ ನಮ್ಮ ಸಮಸ್ಯೆಗಳನ್ನ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹೇಳುವಂಥ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರದಲ್ಲಿರುವಂಥ ಈ ಕಾಂಗ್ರೆಸ್ ಪಕ್ಷ ಅವರ ಮೂಗಿನ ನೇರಕ್ಕೆ ಆ ಮಾತುಗಳು ಇಲ್ಲದಿದ್ದರೆ ಅದು ಪ್ರಚೋದನಕಾರಿ ಭಾಷಣ, ಇಲ್ಲದಿದ್ದರೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳುವಂಥ ವ್ಯವಸ್ಥೆ ಇವರು ಮಾಡಿದ್ದಾರೆ. ಇದಕ್ಕೆ ನಾವು ಒಪ್ಪುವುದಿಲ್ಲ. ಹಾಗಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಹತ್ತಿದ್ದೇವೆ. ನಮಗೆ ರಿಲೀಫ್ ಸಹ ಸಿಕ್ಕಿದೆ. ಇದಿಷ್ಟು ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.